ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬರುವ ಕ್ಷಣದಲ್ಲಿ 4,000 ಹಣ ನಿಮ್ಮ ಖಾತೆಗೆ ಬರಲಿದೆ. ಸೊ ಹಾಗಾದ್ರೆ ಈ ಒಂದು ಇನ್ನು 2,000 ರೂಪಾಯಿ ಯಾವ ಕಂತಿನ ಹಣ? 16ನೇ ಕಂತಿನ ಹಣನ ಅಥವಾ ಹಿಂದಿನ ಕಂತುಗಳು ಯಾವ್ದಾದ್ರು ಬರ್ತಾ ಇದೆಯಾ? ಸೊ ಟೋಟಲಿ ಹಿಂದಿನ ಕಂತುಗಳು ಬರ್ತಾ ಇಲ್ಲ ಅಂದ್ರೆ ಅದನ್ನ ಪಡ್ಕೊಳ್ಳೋದು ಹೇಗೆ? ಮತ್ತೆ 1,22,80,000 ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಸೊ ಹಾಗಾದ್ರೆ ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನು? ಸೊ ಈ ಎಲ್ಲಾ ಕ್ವಶನ್ಸ್ ಗಳಿಗೆ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರುವಂತಹ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನೀವು 4,000 ಅಥವಾ 6,000 ಹಣವನ್ನ ಪಡೆಯುವಂತಹ ಚಾನ್ಸಸ್ ಇದೆ. ಸೊ ಆ ರೀತಿ ಅಪ್ಡೇಟ್ಸ್ ಗಳಿದಾವೆ, ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಉಟ್ಕೊಂಡ್ಬಿಡಿ. ಸೊ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಬಹಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣವನ್ನ ಪಡೆದಿದ್ದೀರಾ. ಈಗ 15ನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಹೌದಲ್ವಾ? 14ನೇ ಕಂತಿನ ಹಣ ಬರದೇ ಇರೋರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂತದ್ದು. ಆದ್ರೆ 12 ಮತ್ತು 13ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿದ್ರೆ ಮಾತ್ರ, ಅವೆರಡು ಕಂತುಗಳು ನಿಮಗೆ ಬಂದಿದ್ರೆ 14ನೇ ಕಂತಿನ ಹಣದ ಜೊತೆಗೆ ಇನ್ನೂ 4,000 ರೂಪಾಯಿ ಹಣ ಬರುತ್ತೆ 100%. ಸೊ ಹೇಗೆ ಬರುತ್ತೆ? ಅಥವಾ ಹಿಂದಿನ ಕಂತುಗಳು ನಮಗೆ ಬಂದಿಲ್ಲ, 12 ಕಂತು ಬಂದಿಲ್ಲ, 13 ಬಂದಿಲ್ಲ, 14ನೇ ಕಂತಿನ ಹಣ ಬಂದಿಲ್ಲ, ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ತೀನಿ. ಸೊ ಯಾಕಂದ್ರೆ ನಿಮ್ಮನ್ನ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಆಹಾರ ಇಲಾಖೆ ವೆಬ್ಸೈಟ್ ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಇಲ್ವಾ ಅನ್ನೋದನ್ನ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಮಾಹಿತಿಯನ್ನ ಕೊನೆಯದಾಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲು ಈ ಒಂದು 13ನೇ ಕಂತಿನ ಹಣದವರೆಗೂ ಕೂಡ ಬಂದಿದೆ. 14ನೇ ಕಂತಿನ ಹಣ ಬರದೇ ಇರೋರಿಗೆ 6,000 ಹಣ ಜಮಾ ಆಗುವಂತಹ ಚಾನ್ಸಸ್ ಇರುವಂತದ್ದು. ಸೊ ಯಾವಾಗ ಅಂದ್ರೆ ಈಗ 14ನೇ ಕಂತಿನ ಹಣ ಆದ್ರೂ ಸ್ಟಾಪ್ ಆಗಿದೆ, ಬಿಡುಗಡೆ ಆಗಿದೆ, ಆಲ್ರೆಡಿ ಎಲ್ಲರಿಗೂ ಕೂಡ ಜಮಾ ಆಗಿದೆ. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ಏನ್ ಬಾಕಿ ಇದ್ದೀರಾ, ಸೊ ನಿಮಗೆ 15ನೇ ಕಂತಿನ ಹಣದ ಜೊತೆಗೆ ಹಾಕೊಡ್ತಾರೆ. 15ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಹಾಗಾದ್ರೆ ಅಂತ ನೀವು ಕೇಳ್ಬೋದು. ಈ ಒಂದು ನವೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗೋದಿತ್ತು, ಅದನ್ನ ಡೇಟ್ ಕ್ಯಾನ್ಸಲ್ಡ್ ಮಾಡಿ ಇದೇ ಡಿಸೆಂಬರ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ. ಡಿಸೆಂಬರ್ ನ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಿದ್ರೆ 14 ಮತ್ತು 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಯಾರಿಗೆ 14ನೇ ಕಂತಿನ ಹಣ ಬಂದಿದೆ ಅವರಿಗೆ 15ನೇ ಕಂತಿನ ಹಣ ಮಾತ್ರ ಜಮಾ ಆಗತ್ತೆ. ಹಾಗಾದ್ರೆ 16ನೇ ಕಂತಿನ ಹಣದ ಬಗ್ಗೆನೂ ಕೂಡ ನೀವು ತಮ್ನಲ್ಲಿ ಕೊಟ್ಟಿದ್ದೀರಲ್ಲ ಅಂತ ಕೇಳ್ಬೋದು. ಸೊ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನ ಕೊಡ್ತೀನಿ. ಈಗ ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ, ಸೊ ನಿಮಗೆ ಮುಂದಿನ ತಿಂಗಳಲ್ಲಿ ಡಿಸೆಂಬರ್ ನಲ್ಲಿ ಟೋಟಲಿ 6,000 ಹಣ ಜಮಾ ಆಗತ್ತೆ. ಯಾರಿಗೆ 14ನೇ ಕಂತಿನ ಹಣ ಬಂದಿದೆ ನೋಡಿ, ಸೊ ಅವರಿಗೆ 4,000 ಹಣ ಜಮಾ ಆಗತ್ತೆ. ಹಾಗಾದ್ರೆ 16ನೇ ಕಂತಿನ ಹಣ ಕೂಡ ಡಿಸೆಂಬರ್ ನಲ್ಲಿ ಬಿಡುಗಡೆ ಆಗತ್ತೆ. ಡಿಸೆಂಬರ್ ನಲ್ಲಿ ಒಂದೇ ವಾರ ಹಿಡ್ಕೊಂಡ್ರು ಟೋಟಲಿ 15ನೇ ತಾರೀಕಿನ ಒಳಗಾಗಿ ನಿಮಗೆ 15ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ನೆಕ್ಸ್ಟ್ 15ನೇ ತಾರೀಕಿನ ನಂತರ 16ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ. ಸೊ ಈ ರೀತಿ ಹಂತ ಹಂತವಾಗಿ 2 ಕಂತುಗಳನ್ನ ಡಿವೈಡ್ ಮಾಡಿ ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ. ಈಗ ಬಹಳಷ್ಟು ಜನರು ಈ ಒಂದು 16ನೇ ಕಂತಿನ ಹಣ ಆಲ್ಮೋಸ್ಟ್ ಬಂತಂದ್ರೆ ಅವಾಗ ಕ್ಲಿಯರ್ ಆಗಿಬಿಡತ್ತೆ ಹಣ. ಅಂದ್ರೆ ಈ ತಿಂಗಳದು ಮುಂದಿನ ತಿಂಗಳಲ್ಲಿ ಹಾಕೋತ ಹೋಗೋದು, ಈ ರೀತಿ ಒಂದು ನಡೀತಾ ಹೋಗುತ್ತೆ ಪ್ರೊಸೆಸಿಂಗ್. ಈಗ ಸದ್ಯಕ್ಕೆ ಹೇಗಿತ್ತಂದ್ರೆ 2ರಿಂದ 3 ಕಂತುಗಳು ಪೆಂಡಿಂಗ್ ಉಳಿದಿದ್ವು. ಹೀಗಾದ ಕಾರಣಕ್ಕಾಗಿ ಈ ತಿಂಗಳ ಹಣವನ್ನ ಹೋದ 2 ತಿಂಗಳ ಹಣವನ್ನ ಈ ತಿಂಗಳಿನಲ್ಲಿ ಹಾಕ್ಬೇಕಾಗಿತ್ತು. ಆ ರೀತಿ ಪ್ರೊಸೆಸಿಂಗ್ ನಡೀತಾ ಇತ್ತು. ಆದ್ರೆ ಒಂದು ವೇಳೆ ಮುಂದಿನ ತಿಂಗಳಿನಲ್ಲಿ 16ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಮಾಡಿಬಿಟ್ರೆ, ಅಂದ್ರೆ ನವೆಂಬರ್ ತಿಂಗಳದು ಕೂಡ ಹಾಕೊಟ್ಟಂಗ ಆಗ್ಬಿಡತ್ತೆ. ಟೋಟಲಿ ಈ ಒಂದು ತಿಂಗಳದು ಕೂಡ ನೆಕ್ಸ್ಟ್ ಒಂದು ಡಿಸೆಂಬರ್ ನಲ್ಲಿ ಹಾಕೊಟ್ಟಂಗ ಆಗ್ಬಿಡತ್ತೆ. ನೆಕ್ಸ್ಟ್ ಡಿಸೆಂಬರ್ ತಿಂಗಳ ಹಣವನ್ನ ಜನವರಿನಲ್ಲಿ ಹಾಕೊಡ್ತಾರೆ, ಜನವರಿ ತಿಂಗಳ ಹಣವನ್ನ ಫೆಬ್ರವರಿನಲ್ಲಿ ಹಾಕೊಡ್ತಾರೆ. ಈ ರೀತಿ ಹಂತ ಹಂತವಾಗಿ ಹಣವನ್ನ ಹಾಕೊಡ್ತಾರೆ. ಸೊ ಇದು ಸರಿಯಾದ ಕರೆಕ್ಟ್ ಆಗಿರುವಂತಹ ನಿರ್ಧಾರ ಅಂತ ಹೇಳ್ಬಹುದು. ಒಟ್ಟಾರೆಯಾಗಿ ನಮ್ಗೆ 16ನೇ ಕಂತಿನ ಹಣದವರೆಗೂ ಕೂಡ ಮುಂದಿನ ತಿಂಗಳಿನಲ್ಲಿ ಒಂದು ಖಾತೆಗೆ ಜಮಾ ಆಗ್ಬೇಕು. ಸೊ ಹಾಗಾದ್ರೆ ಇನ್ನು ಬರದೇ ಇರೋರಿಗೆ ಏನ್ ಮಾಡ್ಬೇಕು? ಯಾವ ಕಂತುಗಳು ಕೂಡ ಬಂದಿಲ್ಲಲ್ಲ, ಈಗ 12ನೇ 13ನೇ 14ನೇ ಕಂತಿನ ಹಣನೇ ಬಂದಿಲ್ಲ, ನಮ್ದು ಸ್ಟಾಪ್ ಆಗ್ಬಿಡ್ತಾ, ನಾವ್ ಎಲಿಜಿಬಲ್ ಇದೀವಿ ಅಲ್ವಾ, ನಾವು ಕೂಡ ಬಡ ಜನರ ಇದೀವಿ, ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಪೇಯರ್ ಮಾಡೋದಿಲ್ಲ ಅಂತ ನೀವು ಕೇಳ್ಬೋದು. ಸೊ ಇದಕ್ಕೆ ಸೊಲ್ಯೂಷನ್ ಅನ್ನ ನಾನು ಸಾಕಷ್ಟು ಬಾರಿ ಕೊಟ್ಟಿದ್ದೀನಿ. ಸೊ ನಿಮ್ಮ ರೇಷನ್ಸ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಮುಖ್ಯವಾಗಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡ ತಕ್ಷಣ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ.
ಸೊ ಎಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು, ಎಲ್ಲಿ ಹೋಗಿ ತಂದು ಕೊಡಬೇಕು, ಇದನ್ನೆಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಒಂದು ವೇಳೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದ್ರೆ ಅದು ವಾಪಸ್ ಆಗಿ ಬಂದು ನಿಮಗೆ ತಲುಪಬೇಕಂದ್ರೆ ಏನ್ ಮಾಡಬೇಕು, ಸೊ ಇದನ್ನೆಲ್ಲನೂ ಕೂಡ ನಾನು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ. ಸೊ ಅದೇ ರೀತಿಯಾಗಿ ಮುಂದಿನ ಒಂದು ರೇಷನ್ಸ್ ಕಾರ್ಡ್ ಗಳ ಬಗ್ಗೆ ಒಂದು ವಿಡಿಯೋ ಬರ್ತಾ ಇದೆ. ಸೊ ಆ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ಕ್ಲಾರಿಟಿಯನ್ನ ಕೊಡವನಿದ್ದೀನಿ. ಸೊ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡ್ಬೇಕಾಗತ್ತೆ. ಎಲ್ಲಾನು ಕೂಡ ಇಲ್ಲೇ ತಿಳಿಸ್ಕೊಟ್ಬಿಟ್ರೆ ಲಾಂಗ್ ಆಗಿಬಿಡತ್ತೆ ವಿಡಿಯೋಸ್, ಮತ್ತೆ ನಿಮಗೆ ಕ್ಲಾರಿಟಿ ಅಷ್ಟೊಂದು ಸಿಗೋದಿಲ್ಲ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಮಾತ್ರ ಕೊಡೋನಿದ್ನಿ, ನಾನು ಕೊಟ್ಟಿದ್ದೀನಿ. ಈಗ 4,000 ಒಬ್ಬೊಬ್ಬರಿಗೆ ಜಮಾ ಆದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 6,000 ಕೂಡ ಜಮಾ ಆಗತ್ತೆ. ಅದೇ ರೀತಿಯಾಗಿ ಟೋಟಲಿ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಮುಂದಿನ ಒಂದು ತಿಂಗಳಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕಾದಿರುವಂತದ್ದು. ಯಾಕಂದ್ರೆ ಸುಮಾರು 14, 15, 16ನೇ ಕಂತಿನ ಹಣ ಕೂಡ ಎಲ್ಲರ ಖಾತೆಗೆ ಬರಲಿದೆ. ಯಾರಿಗೆ 14ನೇ ಕಂತಿನ ಹಣ ಬಂದಿಲ್ಲ ನೋಡಿ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಬಂದಿದೆ. ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಇರುವಂತದ್ದು. ಸೊ ಅವ್ರಿಗೂ ಕೂಡ ಒಂದು ಕ್ರೆಡಿಟ್ ಆಗಿ ಅದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟು ಫೈಲ್ ಅನ್ನ ಆ ಒಂದು ಹಣಕಾಸು ಇಲಾಖೆಗೆ, ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆ ಕಳಿಸ್ಬಿಡತ್ತೆ, ಅಲ್ಲಿ ಕ್ಲೋಸ್ ಆಗಿಬಿಡತ್ತೆ. ನೆಕ್ಸ್ಟ್ 15 ಮತ್ತು 16ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಬಂದು ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಏನೇ ಕ್ವಶನ್ಸ್ ಕ್ವೇರೀಸ್ ಇದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಬೋಡ್ಕಾಸ್ಟ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಒಂದು ಚಾನಲ್ ಗೆ ಜಾಯಿನ್ ಆದ್ರೆ ಸೊ ನನಗೆ ಮೆಸೇಜ್ ಕೂಡ ಮಾಡಬಹುದು. ಆದ್ರೆ ನನಗೆ ಇನ್ಸ್ಟಾಗ್ರಾಮ್ ಗೆ ಫಾಲೋ ಆಗಿರ್ಬೇಕು, ಆ ಒಂದು ಬೋಡ್ಕಾಸ್ಟ್ ಚಾನಲ್ ಗೆ ಜಾಯಿನ್ ಕೂಡ ಆಗಿರ್ಬೇಕು. ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ನಾನು ನಿಮಗೆ ರಿಪ್ಲೈ ಮಾಡಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಇಷ್ಟು ಅಪ್ಡೇಟ್ ನಿಮಗೆ ಕ್ಲಾರಿಟಿ ಆಗಿ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬಿಡಿ ಫ್ರೆಂಡ್ಸ್.